ಹೆಲೋ ಎವ್ರಿವಾನ್, ಈ ಒಂದು ವಿಡಿಯೋದೊಳಗಡೆ ನಾವು 2 ಗುಡ್ ನ್ಯೂಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವ್ಯಾವ್ದ್ರ ಬಗ್ಗೆ ಅಂತ ಅಂದರೆ, ಗೃಹಲಕ್ಷ್ಮಿಯ ಒಂದು 16ನೆಯ ಕಂತಿನ ಹಣದ ಬಗ್ಗೆ ಒಂದು ವಿಚಾರ ಇದೆ, ಒಂದು ಮಾಹಿತಿ ಸಿಕ್ಕಿರುವಂಥದ್ದು, ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಏನು ಅಂತಂದರೆ, ಮೋದಿ ಸರ್ಕಾರದಿಂದ ಮಹಿಳೆಯರಿಗೆ 11,000 ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ ಯಾವ ಮಹಿಳೆಯರಿಗೆ ಈ ಒಂದು 11,000 ರೂಪಾಯಿ ಸಿಗುತ್ತೆ, ಎಷ್ಟು ಕಂತುಗಳಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಇದೇ ಒಂದು ವಿಡಿಯೋದೊಳಗಡೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಅಂದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ, ಸೊ ದ್ಯಾಟ್ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇನ್ನು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಕೊಡೋದಕ್ಕೆ. ಇನ್ನು ತಡ ಮಾಡ್ದಲೇ ವಿಡಿಯೋನ ಶುರು ಮಾಡೋಣ. ಇನ್ನು ಗೃಹಲಕ್ಷ್ಮಿಯ ಒಂದು 16ನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಅಂದರೆ, ಈಗಾಗಲೇ ಗೃಹಲಕ್ಷ್ಮಿಯ ಕಡೆಯಿಂದ ಗೃಹಲಕ್ಷ್ಮಿಯ ಒಂದು ಯೋಜನೆಯ ಅಡಿಯಲ್ಲಿ 30,000 ರೂಪಾಯಿಗಳನ್ನುವಂಥದ್ದು ಸಿಕ್ಕಿರುತ್ತೆ ಮಹಿಳೆಯರಿಗೆ, ಅಂದರೆ ಅರ್ಹರಾಗಿರೋ ಅಂಥವರಿಗೆ. ಸೊ ನಿಮಗೂ ಕೂಡ ಒಂದು ವೇಳೆ ಏನಾದರೂ 30,000 ರೂಪಾಯಿ ಸಿಗ್ದಲೇ ಕಡಿಮೆ ಸಿಕ್ಕಿತ್ತು ಅಂತಂದರೆ ಕಮೆಂಟ್ ಮಾಡಿ, ನಿಮಗೆ ಇಲ್ಲಿವರೆಗೂ ಕೂಡ ಎಷ್ಟು ಹಣ ಬಂದಿದೆ ಅನ್ನುವಂಥದ್ದನ್ನು. ಇನ್ನು ಈಗಾಗಲೇ ಹೇಳ್ತಾ ಇದ್ದಂಗೆ 30,000 ರೂಪಾಯಿಗಳು 15ನೇ ಕಂತಿನ ಹಣ ಬಂದಿರೋ ಅಂಥದ್ದು. ಇನ್ನು 16ನೇ ಕಂತಿನ ಹಣ ಏನು ಬರುತ್ತೆ ಅದನ್ನು ಈ ಒಂದು ತಿಂಗಳ ಕೊನೆಯೊಳಗಡೆನೆ ಏನು ಮಾಡುತ್ತೆ, ಬಿಡುಗಡೆಯನ್ನು ಮಾಡಲಾಗುತ್ತೆ. ಕೊನೆಯಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಮಂತ್ ಏನಿದೆ ಅಲ್ವಾ ಅದರೊಳಗಡೆ 15ನೇ ತಾರೀಕಿನ ಒಳಗಡೆ ಈ ಒಂದು 16ನೇ ಕಂತಿನ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ಬಂದಿರೋ ಅಂತಹ ಮಾಹಿತಿ ಪ್ರಕಾರವಾಗಿ ಹೇಳಬೇಕು ಅಂತ ಅಂದರೆ, 16ನೆಯ ಕಂತಿನ ಹಣದ ನಂತರ ಎಲ್ಲ ಕೂಡ ಅಂದರೆ ಸೇರಿಸಿ 16ನೆಯ ಕಂತಿನ ಹಣ ಕೂಡ ಸೇರಿಸಿ ಇನ್ನೆಲ್ಲ ಕೂಡ ಒಂದು ತಿಂಗಳಿನ 15ನೆಯ ತಾರೀಕಿನ ಒಳಗಡೆನೆ ಈ ಒಂದು ಹಣ ಅನ್ನುವಂಥದ್ದು ಬರುತ್ತೆ ಅಂತ ಮಾಹಿತಿ ಸಿಕ್ಕಿರೋ ಅಂಥದ್ದು. ಈಗ ಇದ್ರ ಬಗ್ಗೆ ಐಡಿಯಾ ಸಿಕ್ಕಿದೆ, ಯಾವಾಗ 16ನೇ ಕಂತಿನ ಹಣ ಅನ್ನುವಂಥದ್ದು ಖಾತೆಯೊಳಗಡೆ ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಹೇಳಬೇಕು ಅಂತಂದರೆ, ಮೋದಿ ಸರ್ಕಾರದಿಂದ ನಾನು ಹೇಳಿದೆ 11,000 ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ ಅಂತ. ಹಾಗಾದರೆ ಅದು ಯಾರಿಗೆ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ ಅಂತ ಹೇಳೋದಾದರೆ, ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಈಗ ಭಾರತ ಸರ್ಕಾರದ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಒಂದು ಪ್ರಮುಖ ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ. ಇದರಿಂದ ಕಂತುಗಳಲ್ಲಿ ಹಣವನ್ನು ಕೊಡಲಾಗುತ್ತೆ. ಇದನ್ನು ಹಳ್ಳಿಯವರಿಗೂ ಕೂಡ ಅಂದರೆ ಯೂಸ್ಫುಲ್ ಆಗೋದ್ರಿಂದ ನೀವು ಲೈಕ್ ಮಾಡಿದ್ರೆ ಅವ್ರಿಗೂ ಕೂಡ ರೀಚ್ ಆಗ್ಬೋದು. ಹಾಗಾಗಿ ಲೈಕ್ ಮಾಡಿ, ಸೊ ದ್ಯಾಟ್ ಅವ್ರಿಗೂ ಕೂಡ ರೀಚ್ ಆಗುತ್ತೆ. ಅವ್ರಿಗೆ ಇದು ಯೂಸ್ಫುಲ್ ಆಗಿ ಇರುತ್ತೆ ತುಂಬಾ. ಎಷ್ಟೊಂದು ಜನಕ್ಕೆ, ಕೆಲವೊಬ್ಬರಿಗೆ ಇದರ ಅವಶ್ಯಕತೆ ಇಲ್ದಲೇ ಇರ್ಬೋದು, ಆದರೆ ಎಷ್ಟೊಂದು ಜನಕ್ಕೆ ಇದರ ಅವಶ್ಯಕತೆ ಅಂತೂ ಇರುತ್ತೆ. ಹಾಗಾಗಿ ಲೈಕ್ ಮಾಡಿದ್ರೆ ರೀಚ್ ಆಗ್ಬೋದು. ಸೊ ಈ ಒಂದು ಯೋಜನೆಯ ಹೆಸರು ಕೂಡ ನಾನು ಹೇಳ್ತೀನಿ. ಯಾರಿಗೆಲ್ಲ ಸಿಗುತ್ತೆ ಅಂತಂದರೆ, ಮಹಿಳೆಯರು ಯಾರೆಲ್ಲ ಕೂಡ ಗರ್ಭಿಣಿಯರು ಮತ್ತು ಹಾಲುಣಿಸುವಂತಹ ಮಹಿಳೆಯರಿಗೆ ಏನಿರ್ತಾರೆ ಅಲ್ವಾ ಅವರಿಗೆ ಈ ಒಂದು ಹಣ ಅನ್ನುವಂಥದ್ದು ಸಿಗುವಂಥದ್ದು. ಅದು ಕೂಡ ಯಾವ ಒಂದು ಯೋಜನೆ ಅಂತಂದರೆ, ಮಾತೃವಂದನಾ ಯೋಜನೆ ಅಂತ ಹೇಳುವಂಥದ್ದು. ಅದನ್ನು PMMVY ಅಂತ ಕೂಡ ಈ ಒಂದು ಯೋಜನೆಗೆ ಹೆಸರು ಇರೋ ಅಂಥದ್ದು. ಸೊ ಇದರಿಂದ ಈ ಒಂದು ಯೋಜನೆಯ ಅಡಿಯಲ್ಲಿ 5,000 ರೂಪಾಯಿ ಸಿಗುತ್ತೆ ಮೊದಲನೇ ಮಗುವಿಗೆ. ಎರಡನೆಯ ಮಗುವೇನಾದರೂ ಹೆಣ್ಣು ಆಯಿತು ಅಂತ ಅಂದರೂ ಕೂಡ ನೆಕ್ಸ್ಟು 6,000 ರೂಪಾಯಿಗಳು ಸಿಗುತ್ತೆ. ಇದು ಎಷ್ಟೊಂದು ಜನಕ್ಕೆ ಬೇಕಾಗಿರುತ್ತೆ, ಎಷ್ಟೊಂದು ಜನಕ್ಕೆ ಅವಶ್ಯಕತೆ ಇಲ್ಲದಲೇ ಇರಬಹುದು, ಆದರೆ ಬಡ ಮಹಿಳೆಯರು ಏನಿರ್ತಾರೆ ಅಲ್ವಾ ಅವರಿಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಗೊತ್ತಿತ್ತು ಅಂತ ಅಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.